ನಮಸ್ತೆ ಸುದೀಪ್ ಸರ್. ನಿಮ್ಮ ವಾರದ ಕಿಚ್ಚನ ಕಟ್ಟೆ ನಾವು ಎಸ್ಟರ್ಡೇ ನೋಡ್ದೋ ಸರ್. ಹೇಗಿತ್ತು ನಿಮ್ಮ ವಾರದ ಕಿಚ್ಚನ ಕಟ್ಟೆ ಸರ್? ಹೇಳಬೇಕು ಅನಿಸ್ತಾ ಇದೆ ಸರ್ ನಿಮ್ಮ ಬಗ್ಗೆ. ಅಲ್ಲ ಸರ್, ಆ ಅಮಾಯಕ ಹೆಣ್ಮಗಳು ರಕ್ಷಿತಾ ನಿಮ್ಗೆ ಏನು ಮಾಡಿದ್ಲು ಸರ್? ಎಲ್ಲರಿಗೂ ಮನರಂಜನೆ ನೀಡ್ತಾ ವಯಸ್ಸಾದವರಿಂದ ಸಣ್ಣ ಮಕ್ಕಳಿಂದ ಎಲ್ಲ ಕುಟುಂಬದವ್ರು ಎಲ್ಲರೂ ನೋಡೋ ಅಂಥ ವ್ಯಕ್ತಿ ಸರ್ ಅವಳು. ಆ ಮುಗ್ಧತೆ, ಆ ಪರಿಶುದ್ಧವಾದ ಮನಸ್ಸು, ಅವಳಿಗೆ ಮನಸ್ಸಾದ್ರೂ ನೋಯಿಸೋದಕ್ಕೆ ನಿಮ್ಗೆ ಹೇಗೆ ಮನಸ್ಸು ಬಂತು ಸರ್? ಅವಳಿಗೆ ಕತ್ತೆಗೆ ಹೋಲಿಸಿದ್ರಲ್ಲ, ಕತ್ತೆಗೆ ಹೋಲಿಸಿ ರಾಶಿಕಾ ಅವ್ರನ್ನ ನೀವು ಹುಲಿಗೇನೋ ಹೋಲಿಸಿದ್ರಿ. ಆಹಾ, ನಿಮ್ಮ ಮನಸ್ಸಾದ್ರೂ ಹೇಗೆ ಬಂತು ಸರ್? ನಿಮಗೂ ಒಬ್ಳು ಮಗಳಿದ್ದಾಳೆ. ಬಡವ್ರ ಹೆಣ್ಮಕ್ಳು ನಿಮಗೆ ಕೇವಲವಾಗಿ ಏನಾದರೂ ಕಾಣಿಸ್ತಾರ ಸರ್? ನೀವು ಇನ್ನೊಂದು ಮಾತು ಹೇಳ್ತೀರಾ, ಇವರು ಯಾರಪ್ಪ, ಕಾವ್ಯ ಅವರು ಪ್ರಿನ್ಸಸ್ ಅಂತ. ಆ ಪ್ರಿನ್ಸಸ್ ಅವಳು ಕಾವ್ಯ, ಅವಳಿಗೆ ಇರೋ ಕಾವ್ಯನ ಹೊರಗೆ ತರೋದಕ್ಕೆ ಅಶ್ವಿನಿ ಮತ್ತು ರಕ್ಷಿತಾ, ರಘು ಅವ್ರ ಕಾರಣ ಆದರು ಅಂತ. ಅದ್ಯಾವ ರೀತಿ ಕಾರಣ ಆಗ್ಬಿಟ್ರು ಸರ್ ಅವರು? ಅವ್ರು ಈಗಲೂ ಹಾಗೇ ಇದ್ದಾರಲ್ಲ ಸರ್. ಬೆಳಗ್ಗೆ ಆದರೆ ಏಷ್ಯನ್ ಪೇಂಟ್ ಥರ ಪೇಂಟ್ ಬಳ್ಕೊಂಡು ಯಾವುದೋ ಒಂದು ಡ್ರೆಸ್ ಹಾಕ್ಕೊಂಡು ಸುಮ್ಮನೆ ಓಡಾಡ್ತಾ ಇರ್ತಾರೆ ಸರ್. ಈಗ ತಾನೇ ನೋಡ್ದೋ ಲೈವಲ್ಲಿ ಸರ್, ಹೇಗೆ ಆ ಧನುಷ್ ಜೊತೆ ಆಟ ಆಡ್ಕೊಂಡಿದ್ದಾರೆ ಅಂತ. ಅದ್ರ ಜೊತೆ ನಮ್ಮ ರಕ್ಷಿತನ್ನು ನೋಡಿ ಸರ್, ಅಡುಗೆ ಮನೆಯಲ್ಲಿ ಎಲ್ಲರೂ ಅವಳ ಮೇಲೆ ಪ್ರೆಷರ್ ಆಗ್ತಾ ಕೆಲಸ ಕೊಡ್ತಾ ಇದ್ದಾರೆ. ಇದೆಲ್ಲೂ ನಿಮ್ಗೆ ಕಾಣಿಸ್ಲಿಲ್ಲ ಸರ್. ಅದನ್ನ ಮಾತ್ರ ಹಾಕಬೇಡಿ, ಎಲ್ಲ ಡಿಲೀಟ್ ಮಾಡಿಬಿಡಿ, ಬೇರೆದೆಲ್ಲ ಹಾಕಿ. ರಾಶಿಕಾ ಅವ್ರು ಮಾತ್ರ ನಮ್ಮ ಫ್ಯಾಮಿಲಿಯವ್ರ ಬಗ್ಗೆ ಎತ್ತಲೇ ಇಲ್ಲ ಅಂತ ಮಾತಾಡ್ತಿರಲ್ಲ ಸರ್. ಅವ್ರು ಹೇಳಿರೋದು ಇಲ್ಲಿ ಇಡೀ ಕರ್ನಾಟಕ ಎಲ್ಲ ನೋಡಿದೆ ಸರ್.